ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಟಿವಿಗೆ ಸ್ವಾಗತ. ನಾನು ವಿದ್ಯಾಶ್ರೀ. ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರಾ, ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಯಾಕಂದ್ರೆ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ನಿನ್ನೆ ಭಾನುವಾರ ನಡೆದಂತಹ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ 20 ಕೋಟಿ ರೂಪಾಯಿಗಳನ್ನ ಈ ಪರಿಷ್ಕರಣೆಗೆ ಮೀಸಲಿಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ, ಏನೇನೆಲ್ಲ ಹೊಸ ರೂಲ್ಸ್ ಬಂದಿದೆ ಅಂತ ನೀವೆಲ್ಲ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಿಮ್ಮ ಅಮೌಂಟ್ ಸಿಗದೆ ಇರುವಂತಹ ಚಾನ್ಸಸ್ ಇರುತ್ತೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಗೆಲ್ರಿಗೂ ಆಲ್ರೆಡಿ ವಿಷಯ ಗೊತ್ತಿರುತ್ತೆ. ಕಳೆದ ತಿಂಗಳು ಬಯೋಮೆಟ್ರಿಕ್ ಅನ್ನ ಕಡ್ಡಾಯಗೊಳಿಸಿದ್ರು. ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿತ್ತು. ಸಾಕಷ್ಟು ಸತ್ತವರ ಹೆಸರಿನಲ್ಲಿಯೂ ಕೂಡ ಹಣವನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನಗಳಾಗಿತ್ತು. ಮಧ್ಯವರ್ತಿಗಳ ಹಾವಳಿ ಇತ್ತು. ಹಾಗೆ ಸಾಕಷ್ಟು ಜನ ಸರಿಯಾದ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಟ್ಟಿರಲಿಲ್ಲ. ಹಾಗೂ ಹೀಗೆ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿದ್ರಿಂದ ಇದಕ್ಕೆ ಒಂದು ಇದರ ಪರಿಷ್ಕರಣೆಯಾಗಿ ಸ್ಟ್ರಿಕ್ಟ್ ರೂಲ್ ಅನ್ನ ತೆಗೆದುಕೊಂಡಿರುವಂತದ್ದು. ಏನು ಅಂತ ನೋಡ್ತಾ ಹೋಗೋದಾದ್ರೆ, ಹೊಸ ರೂಲು ಇನ್ನು ಮುಂದೆ ನಿಮ್ಮ ಮುಖಚಹರೆ ದೃಢೀಕರಣ ಅಂದ್ರೆ ಫೇಶಿಯಲ್ ಅಥೆಂಟಿಕೇಶನ್ ಕಡ್ಡಾಯವಾಗಿ ನೀವು ಮಾಡಿಸ್ಲೇಬೇಕಾಗಿರುವಂತದ್ದು. ಅದು ಮಾಡಿಸಿಲ್ಲ ಅಂತಂದ್ರೆ ಇನ್ ಮುಂದೆ ನಿಮ್ಗೆ 2,000 ರೂಪಾಯಿ ಏನ್ ಕೊಡ್ತಾ ಇದ್ರು ಅದು ಸಿಗೋದಿಲ್ಲ. ಇದರ ಮುಖ್ಯ ಉದ್ದೇಶ ಮಾಡಿದ್ದು ಹೆಣ್ಮಕ್ಳನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಹೆಣ್ಮಕ್ಳಿಗೆ ಸಹಾಯ ಆಗುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಆದ್ರೆ ಇದರಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದ್ರಿಂದ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಬಟ್ ಅದಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಇವತ್ತು ಹೊಸ ಅಪ್ಡೇಟ್ಸ್ ಬಂದಿದೆ ಅಂತ ನೋಡ್ತಾ ಹೋಗೋದಾದ್ರೆ, ನಾನು ಆಲ್ರೆಡಿ ಹೇಳಿದಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ಗಳಿಗೂ ಕೂಡ ನಿರ್ದೇಶನವನ್ನ ನೀಡಲಾಗಿರುವಂತದ್ದು. ಅಂದ್ರೆ ಈ ಮರುಪರಿಶೀಲನೆ ಪ್ರಕ್ರಿಯೆ ಏನಿದೆ ಅದರ ನಮೂದಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಆ ಫಲಾನುಭವಿಗಳು ಏನಿದ್ದಾರೆ ಅವರ ಮೊಬೈಲ್ ಸಂಖ್ಯೆ ಇರಬಹುದು ಮತ್ತೆ ಬ್ಯಾಂಕ್ ಖಾತೆ ಎರಡು ಲಿಂಕ್ ಮಾಡುವಂತಹ ಪ್ರಕ್ರಿಯೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ನಿರ್ದೇಶನವನ್ನ ಈಗಾಗಲೇ ನೀಡಲಾಗಿದೆ. ಇನ್ ಮುಂದೆ ನಿಮ್ಮ ಫೇಶಿಯಲ್ ಅಥೆಂಟಿಕೇಶನ್ ಕಡ್ಡಾಯವಾಗಿ ನೀವು ಮಾಡಲೇಬೇಕಾಗಿರುವಂತದ್ದು. ಜೊತೆಗೆ ಯಾರು ಫಲಾನುಭವಿಗಳಿದ್ದೀರಾ ನಿಮ್ಮ ಹೆಸರಿನಲ್ಲೇ ಮೊಬೈಲ್ ಸಂಖ್ಯೆ ನಮೂನೆ ಆಗಿರ್ಬೇಕು. ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಅದನ್ನು ಕೂಡ ನಿಮ್ಮ ಹೆಸರಲ್ಲೇ ಬ್ಯಾಂಕ್ ಡೀಟೇಲ್ಸ್ ಇದ್ರೆ ಮಾತ್ರ ಇನ್ ಮುಂದೆ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಒಂದು ವೇಳೆ ನೀವು ಸರಿಯಾದ ದೂರವಾಣಿ ಸಂಖ್ಯೆಯನ್ನ ನಮೂದಿಸಿಲ್ಲ ಅಥವಾ ನೀವು ಸರಿಯಾದ ಬ್ಯಾಂಕ್ ವಿವರಗಳನ್ನ ಕೊಟ್ಟಿಲ್ಲ ಅನ್ನೋದಾದ್ರೆ ನಿಮ್ಗೆ ಯಾವುದೇ ರೀತಿ ಹಣ ಇನ್ ಮುಂದೆ ಸಿಗೋದಿಲ್ಲ. ಯಾಕಂದ್ರೆ ಸಾಕಷ್ಟು ಜನ ಬೇರೆ ನಂಬರ್ಸ್ ಗಳನ್ನ ಕೊಟ್ಟಿದ್ದೀರಾ, ಮತ್ತೆ ಸಾಕಷ್ಟು ಜನ ಬೇರೆ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀರಾ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟ್ರಿಕ್ಟ್ ರೂಲ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಅದು ನಿಮ್ಮ ಗಂಡನ ಹೆಸರಲ್ಲಿ ಇರಬಹುದು ಅಥವಾ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಇದ್ರೂ ಕೂಡ ಇನ್ನು ಮುಂದೆ ನಿಮ್ಗೆ ಹಣ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಹತ್ರ ಮೊಬೈಲ್ ಇಲ್ಲ ಅಂತಂದ್ರೆ ದಯವಿಟ್ಟು ಒಂದು ಮೊಬೈಲ್ ಇಟ್ಕೊಳ್ಳಿ, ಮೊಬೈಲ್ ಸಂಖ್ಯೆಯನ್ನ ಇಟ್ಕೊಳ್ಳಿ ರಿಜಿಸ್ಟರ್ ಮಾಡೋಕೆ. ಮತ್ತೆ ನಿಮ್ಮ ಹೆಸರಿನಲ್ಲಿ ಖಂಡಿತವಾಗಿಯೂ ಒಂದು ಬ್ಯಾಂಕ್ ಖಾತೆ ಇರಲೇಬೇಕು. ಮತ್ತೆ ಆ ಎರಡರ ಲಿಂಕ್ ಅನ್ನು ಕೂಡ ನೀವು ಮಾಡಿಸಿ ಇಟ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಲೋಕಲ್ ಬ್ಯಾಂಕ್ಗಳಲ್ಲೂ ಕೂಡ ನಿಮ್ಗೆ ಸಹಾಯ ಮಾಡ್ತಾರೆ. ಅಂಡ್ ಯಾರೆಲ್ಲ ಫಲಾನುಭವಿಗಳಿದ್ದೀರಾ ಅವರು ಎದುರುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸರಿಯಾದ ಮಾಹಿತಿಯನ್ನ ಕೊಟ್ರೆ ಇನ್ ಮುಂದೆ ಯಾವುದೇ ರೀತಿ ತೊಂದರೆ ಆಗದೆ ನಿಮ್ಗೆ ಈ ಹಣ ತಲುಪತ್ತೆ. ನೋಡಿದ್ರಲ್ಲ, ಇನ್ ಮುಂದೆ ನಿಮ್ಗೆ ಈ ಹಣ ಬೇಕು ಅಂತ ಅನ್ನೋದಾದ್ರೆ ನೀವು ಸರಿಯಾದ ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿರ್ಬೇಕು, ಹಾಗೂ ಸರಿಯಾದ ಬ್ಯಾಂಕ್ ಖಾತೆಯ ಡೀಟೇಲ್ಸ್ ಅನ್ನ ನೀವು ಕೊಟ್ಟಿರ್ಬೇಕು. ಹಾಗೆ ನಿಮ್ಮ ಫೇಶಿಯಲ್ ಅಥೆಂಟಿಕೇಶನ್ ಆಗಿರ್ಬೇಕು, ನಿಮ್ಮ ಬಯೋಮೆಟ್ರಿಕ್ ಆಗಿರ್ಬೇಕು. ಇದೆಲ್ಲವೂ ಕೂಡ ಸರಿಯಾಗಿದ್ದಲ್ಲಿ ಮಾತ್ರ ನೀವು ಆ ಹಣವನ್ನ ತೆಗೆದುಕೊಳ್ಳಬಹುದು. ಸೊ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ನಾನು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ.